ಯಾರ ಅಪ್ಪಣೆಗೂ ಕಾಯದೆ ಏಕಾಏಕಿ ಮನೆಯ ಹೊಸ್ತಿಲು ದಾಟಿ ಒಳಬಂದು ಮನೆಯವರಿಂದ ಮುದ್ದಿಸಿಕೊಂಡು ಅವರ ಕೈಯಿಂದಲೇ ಹಾಲು ಕುಡಿಯುವ ಮುದ್ದು ಕರು. ಇದೇ ಸ್ವಾತಂತ್ರ್ಯದಿಂದ ಮನೆ ಒಳಗೆ ಬಂದು ತನಗಿಷ್ಟವಾದ ಬೆಲ್ಲ ಬಾಳೆಹಣ್ಣುಗಳನ್ನು ಹುಡುಕಿ ತಿನ್ನುವ ಎಳೆಗರು. ಇವಿಷ್ಟೇ ಅಲ್ಲ, ಅಷ್ಟಮಿ, ನವಮಿ, ಜನನಿ, ಸಪ್ತಮಿ, ಸುರಭಿ, ಜೈಮಿನಿ ಎಂಬಿತ್ಯಾದಿ ಹಸುಗಳು, ಆದಿತ್ಯ, ಮಾರ್ಕಂಡೇಯ ಎಂಬ ಎತ್ತುಗಳು, ಹೀಗೆ ಒಟ್ಟು 60 ಗೋಗಳು ಈ ಕುಟುಂಬದೊಂದಿಗೆ ಭಾವುಕ ಅನುಬಂಧ ಇರಿಸಿಕೊಂಡಿವೆ. ಒಟ್ಟಿನಲ್ಲಿ ಈ ಮನೆಯಲ್ಲಿ ಗೋಗಳು ಎಲ್ಲೂ ಇಲ್ಲದ ಸ್ವಚ್ಛಂದ ಪರಿಸರದಲ್ಲಿ ಬೆಳೆಯುತ್ತಿವೆ. ಪುಟ್ಟ ಮಕ್ಕಳು ಕೂಡ ಈ ಮೂಕ ಪ್ರಾಣಿಗಳೊಂದಿಗೆ ಮನಸಾರೆ ಆಟವಾಡುತ್ತಾ ದಿನ ಕಳೆಯುತ್ತಾರೆ. ಮನೆಯವರು ಕೂಡ ತಮ್ಮ ಸಮಸ್ಯೆ ತಾಪತ್ರೆಗಳನ್ನು ಮರೆತು ನಂದ ಗೋಕುಲದಂತ ಪರಿಸರದಲ್ಲಿ ಮೈ ಮರೆಯುತ್ತಿದ್ದಾರೆ. ಹಿಂದೂಗಳ ಪಾಲಿಗೆ ಗೋವು ಕಾಮಧೇನು, ಮನುಷ್ಯನಿಗೆ ಎಲ್ಲವನ್ನು ಕರುಣಿಸುವ ಗೋವು ದೈವಿ ಸ್ವರೂಪ. ಇವೆಲ್ಲ ವೇದವಾಕ್ಯಗಳು ಕೇವಲ ಕೇಳಿಸಿಕೊಳ್ಳಲಷ್ಟೇ ಚಂದ ಎಂದುಕೊಳ್ಳಬೇಡಿ. ಅದನ್ನು ತಮ್ಮ ಜೀವನದಲ್ಲಿ ಅಕ್ಷರಶಃ ಪಾಲಿಸುತ್ತಾ ಗೋಗಳ ಸೇವೆಗೆ ಜೀವನವನ್ನೇ ಅರ್ಪಿಸಿಕೊಂಡ ಕುಟುಂಬವೊಂದು ಕುಶಾಲನಗರ ಸಮೀಪದ ಮಾತಾ ಪಟ್ಟಣದಲ್ಲಿದೆ. ಅದು ಪೂಜ್ಯ ಗೋಗಳ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡ ಪುಣ್ಯಕೋಟಿ ಎಂಬ ಗೋಶಾಲೆಯ ಕಥೆ. ಶ್ರೀನಿವಾಸ್ ಎಂಬ ಪೊಲೀಸ್ ಕಾನ್ಸ್ಟೇಬಲ್ ಕುಟುಂಬದಲ್ಲಿ ತಲೆದೋರಿದ್ದ ಕೌಟುಂಬಿಕ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿದಿದ್ದೇ ಗೋ ಸೇವೆಯಿಂದ. ಅಮ್ಮತ್ತಿ ಕಾವಡಿಯಲ್ಲಿರುವ ಕಾಮಧೇನು ಗೋಶಾಲೆಯೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದ ಶ್ರೀನಿವಾಸ್ ಅಲ್ಲಿಗೆ ದಾನಿಗಳ ಮೂಲಕ ಅನೇಕ ಗೋಗಳನ್ನು ನೀಡಿದರು. ಗೋಶಾಲೆಯ ಮುಖ್ಯಸ್ಥರ ಸಲಹೆಯಂತೆ ಮಾದಾಪಟ್ಟಣದ ತಮ್ಮ ಮನೆ ಆವರಣದಲ್ಲಿ ಹಸುಗಳನ್ನು ಸಾಕಲು ಆರಂಭಿಸಿದರು. ಕೇವಲ 2 ಹಸುಗಳಿಂದ ಆರಂಭವಾದ ಶ್ರೀನಿವಾಸ್ ಅವರ ಗೋಶಾಲೆಯ ಕನಸು ಇಂದು 60 ಗೋಗಳ ಗೋಶಾಲೆಯಾಗಿ ನನಸಾಗಿದೆ. ಪುಣ್ಯಕೋಟಿ ಗೋಶಾಲೆಯ ಮೂಲಕ ಗೋಗಳ ಸೇವೆ ಆರಂಭವಾಗುತ್ತಿದ್ದಂತೆ ಶ್ರೀನಿವಾಸ್ ಅವರ ಕೌಟುಂಬಿಕ ಜೀವನವು ಬದಲಾಗಿದೆ. ದುಷ್ಟ ಶಕ್ತಿಗಳ ನಾಶ, ಆರ್ಥಿಕ ಸಂಕಷ್ಟ, ನಿರಂತರ ಅನಾರೋಗ್ಯ ಇತ್ಯಾದಿ ಕುಟುಂಬದಲ್ಲಿ ತಲೆದೋರಿದ ಎಲ್ಲ ಸಮಸ್ಯೆಗಳು ಪರಿಹಾರ ಕಂಡಿವೆ. ಇಂದು ಗೋ ಸೇವೆಗಾಗಿ ಪುಣ್ಯಕೋಟಿ ಗೋಶಾಲೆಯ ಬೆಳವಣಿಗೆಯಲ್ಲಿ ಸಮಾಜ ಕೂಡ ತೊಡಗಿಸಿಕೊಂಡಿದೆ. ಹಿಂದೂ ಸಂಘಟನೆಯ ಮನುರೈ, ಅಜಿತ್ ಮೂಕಾಂಬಿಕಾ ಮತ್ತಿತರರು ಕೈ ಜೋಡಿಸುತ್ತಿದ್ದಾರೆ. ಗೋಶಾಲೆಗಾಗಿ ರಚನೆಯಾಗಿರುವ ಟ್ರಸ್ಟಿಗೆ ಶ್ರೀನಿವಾಸ್ ಅವರ ಪತ್ನಿ ನಿಶ್ಮಿತಾ ಅಧ್ಯಕ್ಷರಾಗಿದ್ದಾರೆ. ಮಡಿಕೇರಿಯ ವಕೀಲರಾದ ಪಿ ಕೃಷ್ಣಮೂರ್ತಿ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ಟಾರ್ಟ್ ಅಂದ್ರೆ ನಾವು ಮೊದಲು ಕಾಮಧೇನು ಗೋಶಾಲೆಗೆ ಹೋಗ್ತಾ ಇದ್ದೆವು. ನಮ್ಗೆ ಅದೇ ಪ್ರೇರಣೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬೇರೆ ನಮ್ಗೆ ಹಸುಗಳಂದ್ರೆ ತುಂಬಾ ಪ್ರೀತಿ ಅಷ್ಟೇ. ನಮ್ಗೆ ಫಸ್ಟ್ ಇದು ರಾಮಚಂದ್ರ ಭಟ್ರು 2 ಹಸು, 1 ಹಸು 1 ಹೋರಿನ ಕೊಟ್ಟಿದ್ರು ಮಲ್ನಾಡ್ ಗಿಟ್ಟ. ಅದಾದ್ಮೇಲೆ ನಾವು ಈ ಕಡಿಲಿಕ್ಕೆಲ್ಲ ತಗೊಂಡ್ ಹೋಗ್ತಾರಲ್ಲ ಅದನ್ನ ತಗೊಬಂದು ಸಾಕ್ತಾ ಇದ್ದೆವು. ಮತ್ತೆ ಅದೇ ಕಡಿಲಿಕ್ಕೆ ತಗೊಂಡು ಹೋಗ್ತಾರಲ್ಲ ಅದನ್ನು ಹಿಡ್ದು ಹೀಗೆ ಫೋನ್ ಮಾಡ್ತಾ ಇದ್ರು. ಹಾಗೆ ಮತ್ತೆ ನಾವು ಅದನ್ನೆಲ್ಲ ಸಾಕ್ತಾ ಇದ್ದೆವು. ಆಮೇಲೆ ಸಾಕಿದ್ಮೇಲೆ ನಮಗೆ ಏನು ತುಂಬ ಪಾಸಿಟಿವ್ ಎನರ್ಜಿ ಇದೆ. ಆಮೇಲೆ ನಮ್ಮ ಮೈಂಡ್ ಬೇರೆ ಕೆಟ್ಟ ಆಲೋಚನೆಗಳಿಗೆ ಹೋಗೋದು ನಿಂತೋಗಿದೆ, ಫುಲ್ ಕಂಪ್ಲೀಟ್ ಇದಾಗಿದೆ. ಏನೇ ಆದರೂ ನಮ್ಮ ಮನೆ ಆಯಿತು, ಹಸುಗಳನ್ನ ನೋಡ್ಕೊಳ್ಳೋದಾಯಿತು, ನಮ್ಮ ಮಕ್ಕಳು, ನಾವು, ನನ್ನ ಹಸ್ಬೆಂಡು ಪ್ರತಿಯೊಬ್ಬರು ಹಸುಗಳು ಸೇವೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಏನು ಬದಲಾವಣೆ ಕಂಡ್ರಿ? ಬದಲಾವಣೆ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಮನೆಯಲ್ಲೂ. ಆಮೇಲೆ ಅದೇ ಅಂದರೆ ಬೇರೆ ಈಗ ಎಷ್ಟು ಹಸುಗಳಿದೆ? ಇವಾಗ ಟೋಟಲ್ 60 ಇದೆ. ಹಾಂ, 1 ಹಸುವಿಂದ 2ರಿಂದ ಆರಂಭ ಮಾಡಿದ್ದು. ಮತ್ತು 15 ಇತ್ತು. ಅದಾದಮೇಲೆ ನಾವು ಒಂದು 25 ಹಸುಗಳನ್ನ ಕೊಯ್ಲದಿಂದ ತರಿಸ್ಕೊಂಡ್ವಿ. ಅದಾಗಿ ಈಗ ಟೋಟಲ್ 60 ಇದೆ. ಮತ್ತು ಇಲ್ಲಿ ಇದೆಯಲ್ಲ ನಾಟಿ ಹಸುಗಳು, ಅದೆಲ್ಲ ಅದೇ ಕಡಿಲಿಕ್ಕೆ ತಗೊಂಡು ಹೋಗ್ತಾ ಇದ್ದ ಹಸುಗಳು. ಹಾಂ, ನಮಗೆ ತುಂಬ ಖುಷಿಯಾಗುತ್ತೆ ಜನ ಬರೋದು. ಮತ್ತು ಅವರ ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ತುಂಬ ಜನಗಳು ಬಂದು ಗೋಪೂಜೆ ಮಾಡಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಆದಿತ್ಯ ಅಂತ ಪ್ರೇ ಮಾಡಿದ್ರೆ ಅವನು ತುಂಬ ಪಾಸಿಟಿವ್ ಆಗಿ ಅವನು ಉತ್ತರ ಕೊಡ್ತಾನೆ ಎಲ್ಲದಕ್ಕೂ. ತುಂಬ ಸಕ್ಸಸ್ಸು ಆಗಿದೆ.
ತುಂಬ ಅವರೇ ಬಂದು ಹೇಳ್ತಾರೆ ಪ್ರೇಯರ್ ಮಾಡಿ ಹೋದ್ಮೇಲೆ ನಮಗೆ ತುಂಬ ಒಳ್ಳೇದಾಗಿದೆ ಅಂತ ಹೇಳ್ಬಿಟ್ಟು. ಇದು ವೇದಿಕೆ ದನಗಳನ್ನೆಲ್ಲ ನೋಡಿ ಚೆನ್ನಾಗಿ ಅನ್ನಿಸ್ತದೆ. ಕಷ್ಟ ಅಂತ ಆಗ್ತದೆ? ತುಂಬ ಇಷ್ಟ ನಿಮಗೆ? ನಮ್ಮ ಆದಿತ್ಯ ಅಂತ ಒಬ್ಬ ಇದ್ದಾನೆ, ಅವನು ಇಷ್ಟ. ಅಷ್ಟು ಬರುವಾಗ ಏನು ಅನ್ನಿಸ್ತು ನಿಮಗೆ? ಅಷ್ಟು ಬರುವಾಗ ಸ್ವಲ್ಪ ಕಷ್ಟ ಥರ ಅನ್ನಿಸ್ತು, ಮತ್ತು ಎಲ್ಲ ಈಸಿ ಥರ ಅನ್ನಿಸ್ತು. ಡೈಲಿ ಬರ್ತೀಯಾ ನೋಡ್ಲಿಕ್ಕೆ, ಆಟ ಆಡಲಿಕ್ಕೆ? ಡೈಲಿ ಬರ್ತೀನಿ. ಇಷ್ಟ ನಿಮಗೆ ಯಾರು? ಆದಿತ್ಯನ ಬಿಟ್ಟರೆ ವಿಷ್ಣು ಇಷ್ಟ. ಅಪ್ಪಂಗೆ ಹೇಳ್ತೀಯ ಇನ್ನೂ ದನ ಬೇಕು ಅಂತ, ಅಲ್ಲ ಸಾಕು ಅಂತ ಹೇಳ್ತೀಯ? ಬೇಕು ಅಂತ ಹೇಳ್ತೀನಿ. ಬೇಕು ಅಂತ ಹೇಳ್ತೀಯ. ಏನು ಖುಷಿ ಆಗುತ್ತೆ ನಿಮಗೆ ದನಗಳ ಮಧ್ಯೆ? ಆಟ ಆಡೋಕ್ಕೆ. ಶ್ರೀನಿವಾಸ್, ಪತ್ನಿ ನಿಶ್ಮಿತಾ, ಮಕ್ಕಳಾದ ನೇಹನ್, ವೇದಿಕ್, ಸಹಾಯಕರಾದ ಚಂದ್ರು, ಕುಸುಮಾವತಿ, ಅವರ ಮಗಳಾದ ಸ್ಮಿತಾ, ಹೀಗೆ ಎಲ್ಲರೂ ಮುಂಜಾನೆಯಿಂದಲೇ ಗೋವುಗಳ ಯೋಗಕ್ಷೇಮದಲ್ಲಿ ತಲ್ಲೀನರಾಗುತ್ತಾರೆ. ಗೋವುಗಳ ಮೈ ತೊಳೆದು ಅವುಗಳಿಗೆ ಬೆಲ್ಲ, ಬಾಳೆಹಣ್ಣು, ಹುಲ್ಲು ಮತ್ತಿತರ ಪುಷ್ಟಿದಾಯಕ ಆಹಾರ ನೀಡುತ್ತಾರೆ. ದಿನ ಕಳೆದಂತೆ ಗೋ ಸೇವೆಯಲ್ಲಿ ಆಸಕ್ತಿ ಇರುವವರು ಗೋಶಾಲೆಗೆ ಭೇಟಿ ನೀಡಿ ತಮ್ಮ ಕೈಯಲ್ಲಾದ ಸೇವೆ ಮಾಡುತ್ತಾರೆ. ಹಸುಗಳನ್ನು ಪೋಷಿಸಲು ಸಾಧ್ಯವಾಗದವರು ಇಲ್ಲಿಗೆ ದಾನವಾಗಿ ನೀಡುತ್ತಿದ್ದಾರೆ. ಕಟುಕರ ಕೈ ಸೇರಬೇಕಿದ್ದ ಹಲವು ಹಸುಗಳು ಪುಣ್ಯಕೋಟಿ ಗೋಶಾಲೆಯ ಆಶ್ರಯ ಪಡೆದಿದೆ. ನಾನು ಪುಣ್ಯಕೋಟಿ ಗೋಶಾಲೆ ಗೋಸೇವಕ. ನಮ್ಮಲ್ಲಿ ಒಂದು ಸತತವಾಗಿ 60 ಹಸುಗಳಿದೆ. ಆದಿತ್ಯ, ಪಂಚಮಿ, ಸಪ್ತಮಿ, ಅಷ್ಟಮಿ ಅಂತ ಸುಮಾರು ಹಸುಗಳಿದ್ದಾವೆ. ಹಸುಗಳನ್ನ ನಾವೇ ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡೋಣ ಅಂತ ಅನಿಸುತ್ತೆ. ಆಮೇಲೆ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ಅನಿಸುತ್ತೆ. ಮಕ್ಕಳೆಲ್ಲ ಮೊಬೈಲ್ ಜೊತೆಗೆ ಆಟ ಆಡ್ಕೊಂಡಿರ್ತಾರೆ. ನಾವು ಸಮ್ಮರ್ ಕ್ಯಾಂಪಿಗೆ ಹೋಗಲ್ಲ, ಯಾವ್ದು ಕ್ಲಾಸಿಗೆ ಹೋಗಲ್ಲ, ಇಲ್ಲೇ ಗೋ ಸೇವೆ ಮಾಡ್ಕೊಂಡು ಎಲ್ಲ ಇಡ್ತೀವಿ. ಇಲ್ಲೇ ಟೈಮ್ ಕಳೆಯೋದೇ ಗೊತ್ತಾಗಲ್ಲ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಯಿತು, ಈಗ ಕೆಲಸ ಹೆಂಗಾಗ್ತದೆ ನಮಗೆ ಗೊತ್ತಿಲ್ಲ. ಖುಷಿ ಆಗುತ್ತೆ. ಆದಿತ್ಯ ಅವನ ಹತ್ರ ಏನು ಪ್ರಾರ್ಥನೆ ಮಾಡಿದ್ರು ಸಕ್ಸಸ್ ಆಗುತ್ತೆ. ನನಗೂ ಓದಕ್ಕೆ ಮನಸ್ಸೇ ಇತ್ತಿಲ್ಲ, ನಾನೀಗ ಗೋ ಸೇವೆ ಮಾಡಿ ಓದಕ್ಕೆ ಹೋಗ್ತೀನಿ, ಅಷ್ಟು ಮನ್ಸು ಬಂದು ನನಗೆ. ಗೋಸೇವೆ ಯಾರು ಬೇಕಾದ್ರೂ ಮಾಡ್ಬೋದು? ಯಾರು ಬೇಕಾದ್ರೂ ಮಾಡ್ಬೋದು. ತುಂಬ ಇಷ್ಟದ ಹಸು ಯಾವುದು? ತುಂಬ ಇಷ್ಟ ಆದಿತ್ಯ. ಮತ್ತು ವಿಷ್ಣು ಅಂತ ಇದ್ದಾನೆ, ಅವನು ಕೊಡ್ಲಿಪಟ್ಟಿಂದ ಅನುಜ್ ಮಮ್ಮ ಅಂತಿದ್ದಾರೆ, ಅವ್ರು ತಂದು ಕೊಟ್ಟಿದ್ದು. ಆಮೇಲೆ ಕೋ ಸೆಕ್ರೆಟರಿಯಾಗಿ ಮನುರೈ ಅಂತಿದ್ದಾರೆ ಮಡಿಕೇರಿಯಲ್ಲಿ, ಅವರು ಜಾಯಿಂಟ್ ಸೆಕ್ರೆಟರಿ ಅಜಿತ್ ಮುಖಾಂಬಿಕ್ ಅಂತ ಅವರಿದ್ದಾರೆ. ಮತ್ತು ಲೀಗಲ್ ಅಡ್ವೈಸರ್ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಆಮೇಲೆ ಖಜಾಂಚಿ ಗೋಪಾಲ್ ಕೃಷ್ಣ ಭಟ್ ಇದ್ದಾರೆ, ಪ್ರೆಸಿಡೆಂಟ್ ನಮ್ಮಮ್ಮ. ಅವರೆಲ್ಲ ಸೇರಿ ಗೋಶಾಲೆ. ಪುಣ್ಯಕೋಟಿ ಅಂತ ಇಟ್ಟಿದ್ದು, ಅದು ಯಾವುದು ಇದರಲ್ಲಿ ಇಟ್ಟಿಲ್ಲ, ಸ್ಟೇಟಲ್ಲಿ ಯಾವುದು ಇಟ್ಟಿಲ್ಲ. ಕಾಮಧೇನು ಇರೋದು 2 ಗೋಶಾಲೆ, ನಮ್ದೊಂದು ಇದೊಂದು. ಹಾಗಾಗಿ ಪುಣ್ಯಕೋಟಿ ಅಂತ. ಪುಣ್ಯಕೋಟಿ ಹೆಸರು ಸಾರ್ಥಕ ಆಯ್ತು ಅಂತ ಅನಿಸ್ತಾ? ಸಾರ್ಥಕ. ಇನ್ನೂ ಹಸುಗಳು ಬಂದರೆ ಸಾಕ್ತೀರಾ? ಸಾಕು. ಪಪ್ಪಂಗೆ ಏನು ಅನಿಸುತ್ತೆ? ಪಪ್ಪನಿಗೆ ಅವರು ಪಪ್ಪ ಡ್ಯೂಟಿಲಿ ಇರೋದಲ್ಲ. ಪಪ್ಪ ಬೆಳಿಗ್ಗೆ ಎದ್ದು ಫೀಡ್ಸ್ ಕೊಟ್ಟು 7 ಗಂಟೆಗೆ ಸ್ನಾನಕ್ಕೆ ಹೋಗಿ ಎಲ್ಲ ಮಾಡಿ ಪೂಜೆ ಮಾಡಿ ಡ್ಯೂಟಿಗೆ ಹೋಗ್ತಾರೆ ಪಪ್ಪ. ಅಷ್ಟು ಗಂಟೆ ನಾವು ಫೀಡ್ಸ್ ಕೊಟ್ಟು ಹುಲ್ಲಾಕಿ ನೀರಾಕಿ ಎಲ್ಲ ಬರ್ತೀವಿ. ಸಂಜೆ ಪಪ್ಪ ಬಂದು ಆಮೇಲೆ ಹುಲ್ಲಾಕಿ ಪಪ್ಪ ನೀರು ಕೊಟ್ಟು ಸೆಗಣಿ ಎಲ್ಲ ಪಪ್ಪ ಕ್ಲೀನ್ ಮಾಡ್ತಾರೆ. ಗಲಾಟೆ ಅಂತ ಅನ್ಸುತ್ತಾ? ಇಲ್ಲ, ಗಲಾಟೆ ಅಂತ ಅನ್ಸಲ್ಲ. ಕೆಲವು ಈ ಮಾರ್ಕಂಡೇಯ ಅಂಥವರೆಲ್ಲ ಸ್ವಲ್ಪ ಗಲಾಟೆ ಮಾಡ್ತಾರೆ. ನಮಗೆ ಬಂದ ತಕ್ಷಣ ನೋಡ್ಬೇಕಾದ್ರೆ ಕಷ್ಟ ಇರ್ಬೋದು, ಕೆಲಸಗಳಂತ ಆಗ್ತಿತ್ತು. ಈಗ ಬೆಳಗ್ಗೆ ಎದ್ದು ಎಲ್ಲ ಸುಲಭ ಆಗ್ತದೆ. ಮತ್ತು ಇದು ಅಮ್ಮ ಅಣ್ಣ ಎಲ್ಲ ಸಹಾಯ ಮಾಡ್ತಾರೆ, ಅಕ್ಕನೂ ಮಾಡ್ತಾರೆ. ಗೋಶಾಲೆ ಅಂತ ಹೇಳೋ ಖುಷಿ ಆಯ್ತಾ? ಗೋಶಾಲೆ ಅಂತ ಹೇಳ್ಬೇಕಾದ್ರೆ ಫಸ್ಟಿಗೆ ನಮಗೆ ಗೋಶಾಲೆ ಎಲ್ಲ ಅಷ್ಟು ಇದಿರಲಿಲ್ಲ, ಅದಷ್ಟು ಗೊತ್ತಿರಲಿಲ್ಲ ಏನು ಅಂತ. ಈಗ ಅದೆಲ್ಲ ಗೊತ್ತಾಗುತ್ತೆ. ದನಗಳ ಜೊತೆ ಆಟಾಡ್ತಿದ್ರೆ ಇದು ಏನು ಗೊತ್ತಾಗಲ್ಲ, ಟೆನ್ಷನ್ ಇರಲ್ಲ. ಮತ್ತು ನಮಗೇನಾದ್ರು ಟೆನ್ಷನ್ ಇರ್ಬೇಕಾದ್ರೆ ಹೋಗಿ ದನಗಳ ಜೊತೆ ಮಾತಾಡ್ಬೇಕಾದ್ರೆ ಸಮಾಧಾನ ಆಗ್ತದೆ. ಇಲ್ಲಿಗೆ ಬಂದಾಗ ತುಂಬ ಇಷ್ಟಪಟ್ಟ ದನ ಯಾವುದು? ಜನ್ನು ಕರು ಅಂತ ಹೆಸರು ಇಟ್ಟಿದ್ದ? ಜನನಿ ತುಂಬ ಇಷ್ಟನಾ? ಹಸುವನ್ನು ಗೋಮಾತೆ ಎಂದು ಪೂಜಿಸುತ್ತೇವೆ. 33 ಕೋಟಿ ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಗೋವಿದ್ದಲ್ಲಿ ನಕಾರಾತ್ಮಕ ಶಕ್ತಿ ಹಾಗೂ ವಾಸ್ತುದೋಷ ನಾಶವಾಗುತ್ತದೆ, ಸಂಪತ್ತು ಮತ್ತು ಸಮೃದ್ಧಿಯು ಉಳಿದು ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬಿತ್ಯಾದಿ ನಂಬಿಕೆಗಳಿವೆ. ಇಂತಹ ದೈವಿಕ ನಂಬಿಕೆಗಳ ಮಧ್ಯೆ ಗೋವುಗಳನ್ನು ಪರಿಶುದ್ಧ ಪ್ರೀತಿ ಭಕ್ತಿಯಿಂದ ನಡೆಸಿಕೊಂಡು ಸಮಾಜಕ್ಕೆ ಮಾದರಿಯಾದ ಈ ಕುಟುಂಬದ ನಿಷ್ಠಾವಂತ ಗೋಸೇವೆ ನಿಜಕ್ಕೂ ಅನುಕರಣೀಯವಾದುದು. ಚಿತ್ತಾರ ನ್ಯೂಸ್, ಮಡಿಕೇರಿ.